ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬಂದು ಟೈಮಿಂಗ್ಸ್ 5 ಗಂಟೆ. 5 ಗಂಟೆಗೆ ಎದ್ದರೆ ಕೆಲಸ ಬೇಗ ಆಗುತ್ತೆ. ಮತ್ತು ಇವತ್ತು ಗುರುವಾರ ಇರೋದ್ರಿಂದ ವಾರ ಮಾಡಬೇಕಾಗಿರುತ್ತೆ ಮನೇಲಿ. ಅದಕ್ಕೆ 5 ಗಂಟೆಗೆ ಎದ್ದಿದ್ದೀನಿ. ಆಚೆ ಎಲ್ಲ ಲೈಟ್ ಹಾಕಿ ಬಂದು, ಕತ್ಲೆ ಇರುತ್ತೆ ಇನ್ನೂ ಸ್ವಲ್ಪ 5 ಗಂಟೆಲಿ. ಅದಕ್ಕೆ ಆಚೆ ಕತ್ಲೆ ಅಲ್ವಾ, ಅದಕ್ಕೆ ಬೇಗ ಲೈಟ್ ಹಾಕಿ ಬಂದು ಆಚೆ ಎಲ್ಲ ನೋಡಿ ವೆದರು ಕತ್ಲೆ ಇರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಬಿಡೋದ. ಆಚೆದು ಚಳಿ ಬೇರೆ, ಚಳಿ ಟೈಮಲ್ಲಿ ನೀರಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಆದ್ದರಿಂದ ಫ್ರೆಂಡ್ಸ್, ಈಗ ಬೇಗ ಬಂದು ಒಳಗೆ ಕಸ ಗುಡಿಸ್ಕೊಳ್ಳೋಣ ಅಂತ ಕಸ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳಿರೋ ಮನೇಲಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಆದ್ದರಿಂದ ಬೆಳಗ್ಗೆ ಬೇಗ ಇದ್ದರೆ ಬೇಗ ಕೆಲಸ ಮುಗಿಯುತ್ತೆ. ನನ್ನ ಮಗಳಿಗೆ 8:50ಕ್ಕೆ ಸ್ಕೂಲ್ ಇರುತ್ತೆ. ಅದರಿಂದ ಬೇಗ ಕೆಲಸ ಮುಗಿಸ್ಕೋಬೇಕು. ಈಗ ಕಸ ಗುಡಿಸ್ಕೊಂಡು ಜಲ್ದಿ ಮನೆ ಒರೆಸೋದ ಅಂತ ಬಂದೆ. ಮನೆ ಒರೆಸ್ಕೊತಾ ಇದ್ದೀನಿ. ಈಗ ನೀಟಾಗಿ ಒಂದು ಕಡೆಯಿಂದ ಮನೆ ಒರೆಸ್ಕೊಂಡು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಮನೆ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯೆಲ್ಲ ನೀಟಾಗಿ ಒರೆಸೋ ಗಂಟನೇ ಬೇಕು, ಟೈಮ್ ಆಗುತ್ತೆ. ಆಮೇಲೆ ನಮ್ಮ ಮನೇಲೊಂದು ಕ್ಯೂಟ್ ನಾಯಿ ಇದೆ, ಅದ ಹೆಸರು ಲಕ್ಕಿ ಅಂತ. ಅದನ್ನು ನೋಡ್ಕೊಂಡು ಆಚೆ ಇನ್ನೊಂದು ಸತಿ ಸೌಂಡ್ ಆಯ್ತಲ್ಲ ಅಂತ ಬಂದು ನೋಡಿದೆ. ಇನ್ನೂ ಯಾರೂ ಎದ್ದಿರಲಿಲ್ಲ. ಮತ್ತೆ ಲಕ್ಕಿ ನೋಡ್ಕೊಂಡು ಒಳಗೋದೆ ಫ್ರೆಂಡ್ಸ್. ಈಗ ಬಾಗಿಲು ತೊಳ್ಕೊಳ್ಳೋಣ ಹಂಗೆ ನೋಡ್ತಾ ಅಂತ ಅಂದ್ಬಿಟ್ಟು ಬೇಗ ಬಾಗಿಲು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಬಾಗಿಲು ತೊಳ್ಕೊಂಡು ಚಕ ಅಂತ ಒಳಗೋದೆ. ಒಳಗೆ ಮನೆ ಬಾಗಿಲಲ್ಲಿ ಹೊಸ್ಲು ಎಲ್ಲ ತೊಳ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಒಳಗೆ. ಈಗ ಸ್ನಾನ ಮಾಡ್ಕೊಬರೋಣ ಅಂತ ಬೇಗ ತೊಳೆದಿಟ್ಬಿಟ್ಟು ಸ್ನಾನದಿಂದ ಬಂದೆ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ವಾರ ಮಾಡೋಣ ಅಂತ. ಈಗ ಆಚೆ 6 ಗಂಟೆ ಆಗಿತ್ತು. ಇಷ್ಟೆಲ್ಲ ಕೆಲಸ ಮುಗಿಸೋ ಗಂಟ ಬೆಳಕಾಗಿತ್ತು ನೋಡ್ಕೊಂಡು. ಈಗ ಒಳಗೆ ಹೋಗಿ ದೇವ್ರ ಮನೆಯೆಲ್ಲ ಬೇಗ ಹೂ ಮುಡಿಸಿ ದೇವ್ರಿಗೆ ರೆಡಿ ಮಾಡಿ ಈಗ ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಗಂಧದ ಕಡ್ಡಿ ಎಲ್ಲ ಬೆಳಗಿ ನೆಕ್ಸ್ಟು ತಿಂಡಿ ಮಾಡೋಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಗುರುವಾರ ಕಂಪಲ್ಸರಿ ಮಾಡ್ತೀವಿ ನಮ್ಮ ಮನೇಲಿ ಪೂಜೆನ. ಈಗ ನನ್ನ ಮಗಳು ಇನ್ನೂ ಮಲಗಿದ್ಲು. ಅವಳು ನೋಡ್ಕೊಂಡು ಮಲಗಿದ್ದಾಳ ಏನು ಅಂತ ನೋಡ್ಕೊಬಂದು ಬಂದೆ. ಆಚೆ ಎಲ್ಲ ದೀಪ ಹಚ್ಚಿರೋದೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿ ನೋಡ್ಕೊಬಂದು. ನನ್ನ ಮಗ ಎದ್ಬಿಟ್ಟಿದ್ದ ಆಲೆ, ಅವನ್ನ ಎತ್ಕೊಂಡು ಮತ್ತೆ ಮಲಗಿಸಿ ಮತ್ತೆ ಹಾಲಲ್ಲಿ ಮಲ್ಕೊಂಡು ಅವನು 1 ಅವರ್ ಮೇಲೆ ನೋಡ್ತಾನೆ. ನಮ್ಮ ಮಮ್ಮಿ ಇಲ್ಲಾಂದರೆ ಎದ್ಬಿಡ್ತಾನೆ ಚಕ್ ಅಂತ. ಅವಾಗ ಅವನ್ನ ಹಾಲಲ್ಲಿ ಮಲಗಿಸ್ದೆ ದಿವಾನ್ ಕಟ್ ಮೇಲೆ ಮನಿಕಂಡ. ಆಮೇಲೆ ಹೋಗಿ ತಿಂಡಿಗೆಲ್ಲ ಹೆಚ್ಚಿಟ್ಬಿಟ್ಟು ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಒಂದು ಲೋಟ ಸ್ಟ್ರಾಂಗಾಗಿ ಎಲ್ಲ ಕೆಲಸ ಮಾಡಿರ್ತೀನಿ, ಸಾಕಾಗಿರುತ್ತಲ್ಲ. ಅದಕ್ಕೆ ಬಂದು ಆಚೆ ಕೂತ್ಕೊಂಡು ಕಾಫಿ ಕುಡಿತಾ ಕೂತ್ಕೋತೀನಿ ಆರಾಮಾಗಿ. ಆಮೇಲೆ ಕಾಫಿ ತೊಗೊಬಂದು ಕಾಫಿ ಕುಡಿತಾ ಕೂತ್ಕೊಂಡು ಕಾಫಿ ಕುಡ್ದಾದ್ಮೇಲೆ ಒಳಗೋಗಿ ನೆಕ್ಸ್ಟ್ ತಿಂಡಿ ಕೆಲಸ ಏನಿರುತ್ತೆ ನೋಡೋಣ ಅಂತ ಹೋಗ್ತೀನಿ ಫ್ರೆಂಡ್ಸ್. ಆಮೇಲೆ ತಿಂಡಿ ಆಮೇಲೆ ಮಾಡೋಣ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು. ಅವಳಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವಳಿಗೆ ಸ್ಕೂಲ್ ಬಟ್ಟೆ ಹಾಕಿ ತಲೆ ಎಲ್ಲ ಒರೆಸಿ ಅವಳಿಗೆ ಆಮೇಲೆ ಸ್ಕೂಲ್ ಬಟ್ಟೆ ಹಾಕೋಣ ಅಂತ ನೀಟಾಗಿ. ಅವಳಿಗೆ ಈಗ ಒಂದು ಸ್ವಲ್ಪ ಕೂದಲು ಬೆಳೆದಿದೆ, ಅದನ್ನೇ ಅವಳಿಗೆ ಚೆನ್ನಾಗಿ ಒರೆಸಿ ತಲೆನ, ಇಲ್ಲಾಂದರೆ ಶೀತ ಆಗಿದೆ ಮೊದಲೇ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಲೆ ಎಲ್ಲ ಒರೆಸ್ದೆ. ಆಮೇಲೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡೋಣ ಅಂತ ಯೂನಿಫಾರ್ಮ್ ಎತ್ಕೊಂಡು, ಇವತ್ತು ಅವಳಿಗೆ ಗುರುವಾರ ಆಗಿರೋದ್ರಿಂದ ಬ್ಲೂ ಯೂನಿಫಾರ್ಮ್ ಇರುತ್ತೆ. ಬ್ಲೂ ಕಲರ್ ಯೂನಿಫಾರ್ಮ್ ಹಾಕ್ಬೇಕು ಅವಳಿಗೆ. ಅವಳು ಮಮ್ಮಿ ಹಾಕಿ ಬೇಗ ಟೈಮ್ ಆಗುತ್ತೆ ಅಂತ ಅವಳೇ ರೆಡಿ ಆಗ್ತಾಳೆ ಜಲ್ದಿ. ನಾ ಹಿಂದೆ ಟ್ಯಾಗ್ ಕಟ್ಕೊಟ್ರೆ ಸಾಕು, ಅವಳು ಮುಂದೆ ಗುಂಡಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಟಿಫನ್ ತಿನ್ನೋ ಕೂತ್ಕೋತಾಳೆ.
ಅವಳು ಗುಂಡಿ ಹಾಕೋತಾ ಇದ್ದಾಳೆ ನೋಡಿ ಈಗ. ಆಮೇಲೆ ನನ್ನ ಹಸ್ಬೆಂಡ್ ಎದ್ದೊಳೋ ಟೈಮ್ ಆಯಿತು, ಅವ್ರಿಗೆ ಕಾಫಿ ಮಾಡಿ ಇಕ್ಕೋತಾಯಿದ್ದೀನಿ. ಕಾಫಿ ಮಡ್ಗ ಅವ್ರಿಗೂ ಕೊಟ್ಬಿಟ್ಟು ಬಂದು ಅವಳಿಗೂ ತಿಂಡಿ ತಿನ್ನಿಸಿ, ಆಮೇಲೆ ಬಾಕ್ಸ್ ತಿಂಡಿ ಬಂದು ಕಿಚಡಿ ಮಾಡಿ ಅವಳು ಬಾಕ್ಸಿಗೆ ಪ್ಯಾಕ್ ಮಾಡಿ, ಆಮೇಲೆ ನನ್ನ ಹಸ್ಬೆಂಡ್ ಅವಳನ್ನ ಬಿಡೋಕೆ ಹೋಗ್ತಿದ್ರು ಸ್ಕೂಲ್ಗೆ. ಅವಳನ್ನ ಬಿಡೋಕ್ಕೆ ಅಂತ ಅವಳು ಬಾಯಿ ಮಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ಅವಳು ಬಾಯಿ ಮಾಡಿ ಇಳಿದ್ಬಿಟ್ಟು ಹೋದ್ಲು. ನಾನು ಅದಕ್ಕೇ ಈಗ ಮತ್ತೆ ನನಗೆ 2 ಸತಿ ಬಾಯಿ ಮಾಡಿಬಿಟ್ಟು ಹೋಗ್ಬೇಕು, ಅವಳು ಸಮಾಧಾನ ಆಗಲ್ಲ. ಅವ್ರ ಅಪ್ಪನೇ ಕರ್ಕೋಗ್ತಾರೆ ಡೈಲಿ ಸ್ಕೂಟ್ರಲ್ಲಿ. ಅವಳು ಸ್ಕೂಲ್ಗೆ ಹೋದ್ಲು ನೋಡಿ ಫ್ರೆಂಡ್ಸ್. ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಈಗ ಹತ್ತಿ ಸ್ಕೂಟ್ರನ್ನ. ಸ್ಕೂಲ್ಗೆ ಹೋದ್ಮೇಲೆ ನಾನು ಒಳಗೆ ಬಂದೆ ಫ್ರೆಂಡ್ಸ್. ಈಗ ನನ್ನ ಮಗಳನ್ನ ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ತಿಂಡಿ ಬಂದು ನಾನು ಇದು ಮಾಡಿದ್ದೇನು ಪಾಲಕ್ ಕಿಚಡಿ ಮಾಡಿದ್ದೇವೆ ತಿಂಡಿ. ಅದನ್ನು ಇನ್ನೂ ತಿಂದಿಲ್ಲ, ತಿನ್ನಬೇಕು. ನಮ್ಮ ಮೇಡಮ್ ಸ್ಕೂಲಿಂದ ಬಂದ್ರಲ್ಲಪ್ಪ ಮೇಡಮ್ಮು. ಹಾಯ್ ಚುಕ್ಕಿ. ಸ್ಕೂಲಲ್ಲಿ ಏನು ಹೇಳ್ಕೊಟ್ರಿ ಇವತ್ತು? ಹಾಯ್ ಫ್ರೆಂಡ್ಸ್, ಇದಾಗಿತ್ತು ನಂದು ಡೈಲಿ ರೊಟೀನ್ ಬ್ಲಾಗ್. ಇದು ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ನನ್ನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.